ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜುದರಾತ್ ಮೇರೆ. BY ವಿಜಯೇಂದ್ರ 2 ವರ್ಷ ಮುಗಿಸಿದ್ರು ರಾಜ್ಯಾಧ್ಯಕ್ಷರಾಗೆ. ಮುಂದೆ ಅಂಥೇಳಿ ವಿಚಾರ ಮಾಡಿದಾಗ ಮೋಸ್ಟ್ಲಿ ಕೊನೆಗಾಲ ಬಂತ ಅವ್ರದ್ದು ಅಧ್ಯಕ್ಷ ಸ್ಥಾನದ್ದು ಅಂತ ಕೆಲವು ಸಂಶಯಗಳು ಕಾಣ್ತಾ ಇದ್ದಾವೆ. ಯಾಕಂದರೆ ಇನ್ನೂ ಎಷ್ಟು ವರ್ಷಗಳವರೆಗೆ ಅಪ್ಪನ ಹೆಗಲ ಮೇಲೆ ಕೂತ್ಕೊಂಡು ಹೋಗುವಂಥದ್ದು ಅಂತೇಳಿ ಯಡಿಯೂರಪ್ಪನ ಹೆಗಲ ಮೇಲೆ ಕೂತಂಥ ವಿಜಯೇಂದ್ರ ಅವರಿಗೆ ಈಗ ಅವ್ರ ಸುತ್ತಮುತ್ತ ಎಲ್ಲರೂ ಪಾರ್ಟಿಯಲ್ಲೇ ವೈರಿಗಳು. ಒಂದು ಕಡೆ ಯಡಿಯೂರಪ್ಪನವರ ವಿರೋಧ ಮಾಡುವಂಥ ಜನ ಅವ್ರ ಸಮಕಾಲೀನರು, ಇನ್ನೊಂದು ಕಡೆ ಯಂಗ್ ಜನ್ರೇಷನ್ನು ಅವರು ನಾವು ಆಗಬೇಕಪ್ಪ, ಇವರೇ ಯಾಕೆ ಆಗಬೇಕು, ಯಡಿಯೂರಪ್ಪನ ಮಗ ಅಂತಂದ್ರ ಮೇಲೆ ಆಗ್ಬೇಕನ ಅನ್ನುವಂಥದ್ದು. 2 ವರ್ಷ ಅವಕಾಶ ಸಿಕ್ತು. ಇಷ್ಟರೊಳಗೆ ತಮ್ಮ ಸಾಬೀತು ಮಾಡಬೇಕಾಗಿತ್ತು, ನಾನು ನಿಜವಾದ ನಾಯಕ ಅನ್ನೋದು. ಬುಡ ಹಗರಣದಲ್ಲಂತೂ ಭಾಳ ಬೆಸ್ಟ್ ಅವಕಾಶ ಇತ್ತು ವಿಜಯೇಂದ್ರ ಅವರಿಗೆ. ಆ ಒಂದು ಸಮಯವನ್ನು ಸರಿಯಾಗಿ ಯುಟಿಲೈಸೇಷನ್ ಮಾಡ್ಕೊಂಡಿದ್ದರೆ ಸಿದ್ದರಾಮಯ್ಯ ಮನೆಗೆ ಹೋಗೋ ಪ್ರಸಂಗ ಬರ್ತಿತ್ತೋ ಏನೋ. ಯಾಕೋ ದುಡಿಸ್ಕೊಳ್ಳಿಲ್ಲ ಸರಿಯಾಗಿ. ಒಳ್ಳೆ ಹೋರಾಟ ಮಾಡಿದರು, ಪಾದಯಾತ್ರೆ ಮಾಡಿದರು, ಏನೆಲ್ಲ ಮಾಡಿದರು. ಆದ್ರೆ ಯಶಸ್ಸಾಗಬೇಕಲ್ಲ ಅದರಲ್ಲೇ. ಆದ್ರೆ ಈ ದಿಸೆಯಲ್ಲಿ ನೋಡಿದಾಗ ಮತ್ತು ಮೊನ್ನೆ ಅಧಿವೇಶನ ಆಯಿತು. ಅಧಿವೇಶನ ತುಂಬ ಬೆಳಗಿದ್ದು ಯಾರು, ಹೊಳೆದಿದ್ದು ಯಾರು? ಆರ್ ಅಶೋಕು ಅಲ್ಲ, ವಿಜೇಂದ್ರು ಅಲ್ಲ. ಈ ಪಕ್ಷದ ಹುಚ್ಚಾಡಿದಾರಂಥ ನಮ್ಮ ಬಸವಗೌಡ ಪಾಟೀಲ್ ಯತ್ನಾಳರು ಅವರೊಬ್ಬರ 1 ಮ್ಯಾನ್ ಶೋ. ಇಡೀ ಅಧಿವೇಶನ ತುಂಬ ಈ ಒಂದು 10 ದಿನದಾಗ ಭಾಳ ಮಾತಾಡಿದವ್ರು ಯಾರು ಇದ್ರೆ ಅವರ ಆ ಜುಡಿ ಹೋದಲ್ಲಿ ಬಂದಲ್ಲಿ ಅವ್ರ ಫ್ಯಾನ್ ಹೆಚ್ಚಾಗ್ತದೆ ದಿನಕ್ಕೆ. ಹಿಂದೂ JCB ಪ್ರಬಲ ಹಿಂದೂವಾದಿನೂ ಅಲ್ಲ ವಿಜೇಂದ್ರ ಅವರು. ಹೋಗಲಿ ಸೌಮ್ಯವಾದಿ ಇದ್ದಾರೆ, ಎಲ್ಲರೂ ಒಕ್ಕಟ್ಟು ತೊಗೊಳ್ತಾರೆ, ಎಲ್ಲರೂ ವಿಶ್ವಾಸ ತೊಗೊಳ್ತಾರೆ ಅಂದ್ರೆ ಇದುವರೆಗೆ ಆಗಲಿಲ್ಲ. ಇವರು ವಿರೋಧಿಗಳು 8 ಜನ ಇದ್ದೇ ಇದ್ದಾರೆ. ಅವರು ಆ ಜೊತೆ ತಟಸ್ಥಿದ್ದ ಬನಾನು ಇವರು ವಿರೋಧಿಗಳನ್ನು ನಾವು ಯಾಕೆ ರೀ ಆ ಸಣ್ಣ ಮುಂದೆ ಕೈ ಮುಕ್ಕೊಂಡು ನಿಲ್ಬೇಕು? ಯಾರ್ದು ಲೀಡರ್ಸ್ ಅಂತ ಅವರಿಗೆಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬಸವರಾಜ ಬೊಮ್ಮಾಯಿ ಅವರಾಗಿರ್ಬೋದು, ಸದಾನಂದ ನಮ್ಮ ಗೌಡರಾಗಿರ್ಬೋದು, ಅದೇ ಕಾಲಕ್ಕೆ ಸುನೀಲ್ ಕುಮಾರ್ ಅವರು ನಾವು ಲೀಡರ್ಪ್ಪ ಅಂತ ಹೇಳ್ಕೊತಾರೆ. ಅರವಿಂದ್ ಲಿಂಬಾವಳಿ ಇಂಥವ್ರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಇಂಥವ್ರಾಗಿರ್ಬೋದು. ಇವ್ರು ಯಾರು ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ. ಅದರಲ್ಲೂ ರಮೇಶ್ ಜಾರಕಿಹೊಳಿ ಅಂತ ಸ್ಪಷ್ಟವಾಗಿ ಸಾಧ್ಯಷ್ಟು ಮಟ್ಟಿಗೆ ಅವರು ವಿಜಯೇಂದ್ರ ವಿರೋಧಿಗಳನ್ನ ದೊಡ್ಡ ಗುಂಪನ್ನು ತಯಾರು ಮಾಡ್ಕೊಳ್ತಿದ್ದಾರೆ. ದಿನಕ್ಕೆ ದೊಡ್ಡದಾಗ್ತಾ ಇದೆ. ಸಿದ್ದೇಶ್ವರ್ ಅಂತ ಸೀನಿಯರ್ಸು ಇವರೆಲ್ಲರೂ ಇವತ್ತು ವಿಜಯೇಂದ್ರ ಅವರು ಲೈಕ್ ಮಾಡ್ತಾ ಇಲ್ಲ, ಅದು ತೆಗಿಬೇಕಪ್ಪ ಅನ್ನುವಂಥದ್ದು. ಮತ್ತು ಯತ್ನಾಳಂತ ಪೂರಕ್ಕಿತ್ತು ಹೊರಗೆ ಬಂದುಬಿಟ್ಟಿದ್ರೆ ಈಗ ಅವ್ರನ್ನ ಯಾರು ಹಿಡಿಯುವಂಥ ಮಾತೇ ಇಲ್ಲ. JCB ಸ್ಟಾರ್ಟ್ ಆಗಿದೆ ಅವ್ರದ್ದು. ಮೊನ್ನೆ ಅಧಿವೇಶನದಾಗ ಅವ್ರು ಮಾತಾಡಿದ್ದೆಲ್ಲ ಘಟನೆಗಳು ನೆನಪಿಸ್ಕೊಂಡ್ರೆ ಅಲ್ಲಿ ಎಲ್ಲೂ ಕಾಣಲಿಲ್ಲ ವಿಜಯೇಂದ್ರ. ಮನುಷ್ಯನೋ ಅಲ್ಲೇ ಮುಖ ಕಂಡಿದ್ದಷ್ಟೇ. ಅವ್ರು ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕಾಗಿ ಇದು ಮಾಡ್ಕೊಳ್ಳಿಲ್ಲ. ನೋಡ್ರಿ, ತಂದೆ ಅವ್ರ ಹೆಸರು ಎಷ್ಟು ವರ್ಷ ಬರೋದು, ಅದು ಅಧ್ಯಕ್ಷ ಆಗುವಲ್ಲಿ ಭಾಳ ಹೆಲ್ಪ್ ಆಯಿತು. ಅದೇ ಕಾಲಕ್ಕೆ ವಿಧಾನಸಭಾ ಚುನಾವಣೆ 2023ರಾಗ ಅವ್ರನ್ನ ದೂರೀಕರಿಸಿದ್ದಕ್ಕಾಗಿ ಪೆಡ್ತಿತ್ತು BJP. ಅದಕ್ಕಾಗಿ ಯಡಿಯೂರಪ್ಪರ ಕಾರಣಕ್ಕಾಗಿ ನೀವು ಏನಪ್ಪ ಅಂದರೆ ವಿಜಯೇಂದ್ರ ಅವರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ಆದರೆ ಇವತ್ತು ಯಡಿಯೂರಪ್ಪರು ಮಂಕ್ ಆಗ್ತಾ ಇದ್ದಾರೆ. ಅದರಲ್ಲೂ ಪೋಕ್ಸೋ ಅವ್ರನ್ನ ಮತ್ತೆ ಮುದ್ದೆ ಮಾಡಿದ್ದಾರೆ. ಅದು ಅವರ ಏನು ಹೇಳಿಕ್ಕೆ ಸಾಧ್ಯ ಇಲ್ಲ. ಅವ್ರು ಮಾಡಬಾರ್ದಾಯ್ತು ಈ ವಯಸ್ಸಿನಲ್ಲೇ. ಅದೇನೋ ಆಯಿತು, ತಪ್ಪಂತಲ್ಲ, ಅದ್ರ ಬಗ್ಗೆ ನಾವು ಕ್ಷಮೆ ಪ್ರಶ್ನೆನೇ ಇಲ್ಲ. ಅದೇನು ಮಾಡ್ತದೋ ಪೋಕ್ಸೋ ಗೊತ್ತಿಲ್ಲ. ಅದ್ರಾಗ ಅವ್ರು ಸಿಗ್ತಾರೋ ಇಲ್ಲೋ ಅದು ಬೇರೆ ವಿಷಯ. ಆದರೆ ಹೆಸರು ಮಾತ್ರ ಕೆಟ್ಟದ್ದೇನು ಸುಳ್ಳಲ್ಲ. ಹೀಗಾಗಿ ಮೊದಲಿನ ತಾಕತ್ತು ಯಾಕೆ ಉಳಿತಾ ಇಲ್ಲ, ವಯಸ್ಸು ಪಾಪ ದಾಡ್ತಾ ಇದೆ. ಈ ಒಂದು 2 ವರ್ಷ ಭಾಳಷ್ಟು ಸಾಧನೆ ಮಾಡಬೇಕಾಗಿತ್ತು ವಿಜಯೇಂದ್ರ ಅವರು, ನಮ್ಮ ಎದುರಾಳಿಗಳನ್ನು ಬಾಯಿ ಮುಚ್ಚುವಂಥದ್ದು. ಅಟ್ಲೀಸ್ಟ್ ತಮ್ಮ ಪರ ಇದ್ದರು. ತಾವು ಆಗಬೇಕಂತ ಆಸೆ ಎಲ್ಲರಲ್ಲೂ ಐತೆ ಹಿರಿಯರಲ್ಲೇ. ಅವರು ವಿಶ್ವಾಸ ತಗೊಳ್ಳಲು ವಿಫಲರಾಗಿದ್ದಾರೆ. ಈ 8 ಮಂದಿನ ಬಿಟ್ಟರೆ ಇವರು ಆಗಲಿ, ಅವ್ರು ವಿರೋಧ ಮಾಡಲಿ. ವಿಜಯೇಂದ್ರ ಅವ್ರಿಗಿಂತ ಕರಾರಿಲ್ಲ. ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅರವಿಂದ್ ಲಿಂಬಾವಳಿ ಅವರಾಗಿರ್ಬೋದು, ನಮ್ಮ ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, ಸಿದ್ದೇಶ್ವರವರಾಗಿರ್ಬೋದು. ಮುಂದೆ ಅದೇ ಕಾಲಕ್ಕೆ ಇನ್ನೂ ಕೆಲವೊಂದಿಷ್ಟು ಜನ ಬರ್ತಾರಲ್ಲ ಇವರು ಫುಲ್ಲಾಗಿ ಮಾಡುವಂಥವ್ರು. ಒಂದು 7-10 ಜನ ಇದ್ದಾರೆ. ಅವ್ರು ಮಾಡಲಿ. ಉಳಿದವ್ರು ವಿಶ್ವಾಸ ಹೋಗ್ಬೇಕಾಗಿತ್ತಲ್ಲ, ಅದೂ ಇಲ್ಲ ಇಲ್ಲಿವರೆಗೆ. ಅವರು ಎಷ್ಟಾದರೂ ದೂರ ಇದ್ದಾರೆ ಅವರು. ಮತ್ತು ಇವತ್ತಂತೆ ಸೋಮಣ್ಣ ಜೊತೆಗೆ ಬೊಮ್ಮಾಯಿ ಅವರು ನಾವು ಯಾಕಪ್ಪ ಅಧ್ಯಕ್ಷ ಆಗಬಾರ್ದು, ನಾವು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅನ್ನುವಂಥ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ. ಅವರು ವಿರೋಧಿಗಳಾಗಿದ್ದಾರೆ. ವಿಜಯೇಂದ್ರ ಪರ ಇಲ್ಲ ಅವರು.
ಅವ್ರ ಪರ ಬ್ಯಾಟ್ ಬೀಸೋದಿಲ್ಲ. ಮತ್ತು ಅರವಿಂದ್ ಲಿಂಬಾವಳಿ ಅಂತ ಅವರು ವಿರೋಧಿಗಳಾಗಿದ್ದಾರೆ, ಸೀನಿಯರ್ ಮೋಸ್ಟ್. ಹೀಗಾಗಿ ಇವತ್ತು ವಿಜಯೇಂದ್ರ ಅತಂತ್ರ ಆಗಿದ್ದಾರಂತೆ. ಅಪ್ಪನು ಪಾರ್ಟಿಯಲ್ಲಿಲ್ಲ, ಹೊರಗೆ ಹೋಗಿದ್ದಾರೆ, ವಯಸ್ಸಾಗ್ಯದ. ಜೊತೆಗೆ ತನ್ನ ವ್ಯಕ್ತಿತ್ವದಿಂದ ಏನು ಮಾಡ್ಕೋಬೇಕಂದ್ರೆ ಅದು ಆಗ್ತಾಯಿಲ್ಲ. ಅದರಲ್ಲೂ ಮುಡಾದ್ರಂತೆ ಭಾಳ ಚೆನ್ನಾಗಿ ಸಿಕ್ಕಿದ್ರು ಸಿದ್ದರಾಮಯ್ಯನವರು. ಅವ್ರನ್ನ ಇಳಿಸಿ ಮನೆಗೆ ಕಳಿಸ್ಲೇಬೇಕಾಗಿತ್ತು, ಆಗಲಿಲ್ಲ. ಆದರೆ ವಾಲ್ಮೀಕಿ ಬಿಡೋರು ಇನ್ನೊಬ್ರು ಸಿಕ್ಕೂರು ನಾಗೇಂದ್ರ ಅದು ಬಲಿಪರಿಶಾದ್ರು ಏನೋ ಆದರೂ ಯಾರು ಲಾಭ ಆಗಿದ್ದು ಯಾರು ಲಕ್ಷಣ ಆಗಿದ್ದು ಅದು ಬೇರೆ ವಿಷಯ. ಬಟ್ ಸ್ವತಃ ಮುಡಾದ್ರೆ ಭಾಳ ಚೆನ್ನಾಗಿ ಸಿಕ್ಕಿದ್ರು ಸಿದ್ದರಾಮಯ್ಯನವರು. ಮತ್ತು ಇನ್ನೊಬ್ಬರು ವಕೀಲರು ಬೇನಾಗ್ತಿದ್ರು, ನಿಮಗೆ ಗೊತ್ತದ, ಸ್ನೇಹಿ ಕೃಷ್ಣ ಏನೋ. ಅವೆಲ್ಲ ಸರಿಯಾಗಿ ಯುಟಿಲೈಸೇಷನ್ ಮಾಡ್ಕೋಬೇಕ್ರಿ. ಸಂದರ್ಭ ಮತ್ತೆ ಬರೋದಿಲ್ಲ, ಹೊಳೆ ಬರೋದಿಲ್ಲ. ಆದರೂ ಬುದ್ಧಿವಂತ ಅನುಭವಿ ಸಿದ್ದರಾಮಯ್ಯನವರು ಅದರಲ್ಲಿ ಹೇಗೋ ಸಿಕ್ಕಾಗಿಕೊಂಡಿದ್ರು. ಮನುಷ್ಯಗೆ ಯಾರಿಗೆ ಆಸೆ ಇಲ್ಲ. ಅದನ್ನು ವಿಜಯೇಂದ್ರ ಅವರು ಯುಟಿಲೈಸೇಷನ್ ಮಾಡ್ಕೊಂಡು ಏನಾದರೂ ಅವ್ರ ಮನೆಗೆ ಕಳಿಸೋದು ವಿಚಾರ ಮಾಡಿದರೆ ಇವತ್ತು ಅನಭಿಷಿಕ್ತ ದೊರೆ ವಿಜಯೇಂದ್ರ ಅವರು ಆಗ್ತಿದ್ರು, ವಿರೋಧಿಗಳು ಇರ್ತಿರಲಿಲ್ಲ. ಆದರೆ ಇದು ಹಾಗಾಗಲಿಲ್ಲ, ಹಂಗಾಗಿಲ್ಲ. ಈಗ ನೋಡಿದರೆ ಇವರೆಲ್ಲ ಎದ್ದು ಬಿಟ್ಟಿದ್ದಾರೆ. ತಟಸ್ಥಿದ್ದವರು ವಿರೋಧಿಗಳಾಗಿದ್ದಾರೆ, ವಿರೋಧಿಗಳಿಂದ ಮೊದಲು ವಿರೋಧಿಗಳಿದ್ದಾರೆ. ಶಾ ಮತ್ತು ಮೋದಿಯವರಿಂತ ಸಾಫ್ಟ್ ಕಾರ್ನರ್ ಇವರು ಬದಲಾಗಿಲ್ಲ. ಮತ್ತು ಮೋದಿಯವರಾಯಿತು, ಶಾ ಆಯಿತು, ತಮ್ಮ ನಂತರದಲ್ಲಿ ತಾವೇ ಇರಬೇಕು, ಮಾತಾಡಿರಬಾರ್ದು. ಯಡಿಯೂರಪ್ಪರ ಬಗ್ಗೆ ಅವ್ರಿಗೆ ಮೊದಲಿಂದ ಅಸಮಾಧಾನ ಇತ್ತು. ಆದರೆ ಅನಿವಾರ್ಯತೆ, ಸಮಯದ ಅನಿವಾರ್ಯತೆ ಅವ್ರದಿಂದ ಅವ್ರ ಮಗನ ಅಧ್ಯಕ್ಷನ ಮಾಡಿದರು. ಮತ್ತೆ ಅಲ್ಲಿ ಬಿಡಪ್ಪ ಅಂತೇಳಿ. ಯಾಕೆಂತಂದ್ರೆ ಲಾಭ ಆಗ್ತಿದ್ರೆ ಅಷ್ಟೇ ದುಡ್ಡು ಕೊಡ್ತಾರೆ ಯಾರಾದರೂ, ಅಧಿಕಾರ ಕೊಡ್ತಾರೆ ಯಾರಾದರೂ. ಅವ್ರು ನಿಮಗೆ 10 ಪೈಸೆ ಕೊಟ್ಟಾಗ ನೀವು 100 ರೂಪಾಯಿ ಅಂದರೆ ಇಟ್ ಮೀನ್ಸ್ 1 ರೂಪಾಯಿನ 100 ಪೈಸೆ ಮಾಡಿದಾಗ ಬರಪ್ಪ ನಮ್ಮಲ್ಲಿ ಅಂತಾರೆ. ಅಥವಾ 10 ರೂಪಾಯಿ ಕೊಟ್ಟಾಗ 100 ರೂಪಾಯಿ ನೀವು ಲಾಭ ಮಾಡಿ ಕೊಟ್ಟರೆ ಯಸ್ಪ ಅಂತಾರೆ. ಇಲ್ಲಾಂದ್ರೆ ಸಮಾಜ ಸಹಜದ ತೆಗೆದು ಬಿಡ್ರಪ್ಪ ಸಾಕಂತೇಳಿ. ಮೋಸ್ಟ್ಲಿ ನಿಮ್ಮ ಕುರ್ಚಿಗೆ ಕಂಟಕ್ಕೆ ಬಂದದಂತ ಅನಿಸ್ಲಿಕ್ಕತ್ತದ ರೀ. ಅದರಲ್ಲೂ ವಿರೋಧಿಗಳಂತೂ ಗಟ್ಟಿಯಾಗಿ ಬಿಟ್ಟಿದ್ದಾರೆ. ಈ ಸಲ ತೆಗೆದು ಹಾಕಲೇಬೇಕು ಅವರನ್ನು. ಹೊಸ ಮತ್ತು ನೀವು ಯಾರನ್ನಾದ್ರೂ ಮಾಡಿರಿ, ನಮ್ಗೆ ಅವ್ರು ಬೇಡ ಅಂಥೇಳಿ ಬಿ ಸೋಮಣ್ಣ ತಂದು ನಿಲ್ಲಿಸ್ತಾ ಇದ್ದಾರೆ. ಮತ್ತು ಇನ್ನೂ ಒಂದು ಲಾಬಿ ಅಂತ ಪೂರ್ಣ ಶುರುವಾಗಿದೆ. ಯತ್ನಾಳ್ ಒಳಗೆ ತೊಗೊಳ್ರಿ ಅಂತ. ಯತ್ನಾಳ್ ನೀವು ಹೊರಗೆ ಹೋದ್ರೆ ಬರೋದಿಲ್ಲ ಅವರು ಅನ್ನೋದು ಅವ್ರಿಗೂ ಗೊತ್ತದ. ಅದಕ್ಕೆ ಈಗ ಯತ್ನಾಳಿಂದ ಲಾಭ ಆಗ್ತದೆ ಅಂತ ಅವರು ಶಾರ್ ಅವರಿಗೆ, ಮೋದಿಯವ್ರಿಗೆ ಎಣಿಸ್ಲಿಕ್ಕೆ ರೀ. ಓದಲು ಬಂದಲ್ಲೆಲ್ಲ ಜನ ಕೂಡ್ತಾ ಇದ್ದಾರೆ. ನೀವು ಅಂತ ತೆಗಿಲಿಕ್ಕಂದ್ರೆ, ನಾನು ಒಳಗೆ ತೊಗೊಳ್ಲಿಕ್ಕಂದ್ರೆ, ನನ್ನ ಮುಖ್ಯಮಂತ್ರಿ ಪೋಸ್ಟ್ ನೀವು ಘೋಷಣೆ ಮಾಡಿಲ್ಲ ಅಂದ್ರೆ ನಾ JCB ಮಾಡ್ತೀನಿ, ಜನತಾದಿಂದ ಜನ ಬರ್ತಾರೆ, ಕಾಂಗ್ರೆಸ್ನಿಂದ ಬರ್ತಾರೆ, BJP ಕೆಲವು ಬರ್ತಾರೆ, ಅನ್ನೋದು ಹೊಸ ಪಕ್ಷ ಆದು ಜೈ ಅಂತ ಅವ್ರು ಹೇಳ್ತಾರೆ. ಭಯನೂ ಹುಡ್ಸಾ ಇದ್ದರು. ಇದು BJP ಒಂದು ಬಿಡ್ಲಿಕ್ಕೂ ಆಗ್ತಾಯಿಲ್ಲ, ಒಳಗೆ ತೊಗೊಳ್ಳಿಕ್ಕೂ ಆಗ್ತಾಯಿಲ್ಲ. ಒಳಗೆ ತೊಗೊಂಡ್ರೆ 200% ಸೆಟ್ ಆಗ್ತಾರೆ. ಹೊರಗೆ ಬಿಟ್ಟರೆ ಹಾಗೆ ಬೆಳಗೋದು ಹೋಗುತ್ತೆ, ಆ ಪಕ್ಷ ಡ್ಯಾಮೇಜ್ ಮಾಡ್ತಾರೆ. ಹಿಂದುತ್ವ ತೊಗೊಳ್ತಾನೆ. ನಮ್ಮ ಒಂದು ಪೇಟೆಂಟ್ ಅದು, ಹಿಂದೂ ಅಂದರೆ ಯಾರಪ್ಪ, BJP. ಆ ಪೇಟೆಂಟ್ ಹಾಳು ಮಾಡ್ತಾನೆ. ಹೀಗಾಗಿ ಅವ್ರದಿಂದವ್ರಿಗೆ ನಿಧಾನಕ್ಕೆ ಈ ನಮ್ಮ ಬಸವನಗೌಡರನ್ನ ಒಳಗೆ ತೊಗೊಳ್ಳೋದು, ನಿಮ್ಮನ್ನು ಹೊರಗೆ ಹಾಕೋದು ಅನ್ನೋಂಥ ವಿಚಾರ ಮಾಡ್ತಾ ಇದ್ದಾರೆ. ನೀವೆಲ್ಲ ಹೇಳಿದ್ರಿ ಸಿದ್ದರಾಮಯ್ಯ ಅವರಿಗೆ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅಂತೇಳಿ. ಈಗ ನೀವು ಔಟ್ ಗೋಯಿಂಗ್ ಆಗ್ತಾಯಿದ್ದೀರಲ್ಲ, ಇದಕ್ಕೆ ಏನು ಉತ್ತರ ಅಂತೇಳಿ. ಅದಕ್ಕೆ ಈ ಎಲ್ಲ ದಿಶೆಯಲ್ಲಿ ಇವತ್ತು ಕಂಟಕ ನಮ್ಮ ವಿಜಯೇಂದ್ರ ಅವರಿಗೆ ಅದ. ವಿಜಯೇಂದ್ರ ಅವರು ಈ ಕಂಟಕದಿಂದ ಹೊರಗೆ ಬರ್ತಾರ ಅನ್ನೋದು ಇದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಸಂಸದೀಯ ಪಟು ಅಲ್ಲ, ವಾದ್ಮಲ ಅವರಲ್ಲ, ಮೊದಲ ಕಾಲಕ್ಕೆ ಹಿಂದುತ್ವ ಪ್ರಕಾರ ಹಿಂದುತ್ವ ಇಲ್ಲ. ಹೋಗಿ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ತೊಗೊಂಡು ಹೋಗ್ತಾರಪ್ಪ ಎಲ್ಲರೂ. ಯಾಕೆಂದ್ರೆ ಅದು ಇಲ್ಲ. 2 ವರ್ಷ ಆದರೂ ಏನು ಡೆವಲಪ್ಮೆಂಟ್ ಆಗಿಲ್ಲ. ಮುಡಾದಾಗ ಸಿಕ್ಕಂಥ ಸಿದ್ದರಾಮಯ್ಯ ತಪ್ಪಿಸ್ಕೊಳ್ಳಂಗೆ ಮಾಡಿದರು. ಇಂಥ ಇವು ಆರೋಪಗಳಿದ್ದಾವೆ ಅವ್ರ ಮೇಲೆ. ಹೇಗೋ ತಪ್ಪಿಸ್ಕೊಳ್ಳಂಗೆ ಮಾಡಿದ್ರು, ಸಿಗಿಸ್ಬೇಕಾಗಿತ್ತು. ಒಟ್ಟಿನಲ್ಲೇ ಟೋಟಲ್ ಹೇಳೋದೇನಪ್ಪ ಅಂತಂದ್ರೆ, ವಿಜಯೇಂದ್ರ ಅವರ ಈ ನಡೆ, ಈ ಸೌಮ್ಯವಾದ ಮತ್ತು ನಿಷ್ಕ್ರಿಯತೆ ಅವ್ರಿಗೆ ವೈರಿ ಆಗ್ತದೆ ಅನ್ನೋದು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಮುಂದಿನ ಹಂಗಾರೆ ಈ CM ಸ್ಪರ್ಧೆ ಅಥವಾ ಅಧ್ಯಕ್ಷ ಸ್ಪರ್ಧೆ ಯಾರು ಅಂದಾಗ ವಿ ಸೋಮಣ್ಣವ್ರ ಹೆಸರು ಬರ್ತಾಯಿದೆ, ಇನ್ನೊಂದಿಷ್ಟು ಹೆಸರು ಬರ್ತಾಯಿದ್ದಾವೆ. ಇನ್ನು ಕೆಲವೊಬ್ರು ಇಲ್ಲ, ಮರಳಿ ಯತ್ನಾಳ್ ತಗೋತಾರೆ ಅನ್ನುವಂಥದ್ದು ಒಂದು ಧ್ವನಿನ ಕೇಳಿ ಬರ್ತಾಯಿದೆ. ಆದರೆ ಯತ್ನಾಳರ ಬಾಯಿ ಮೇಲೆ ನಿಯಂತ್ರಣ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರು ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂಥ ಮಾತು ಸಹಿತ ಕೇಳಿ ಬರ್ತಾ ಇದ್ದಾವೆ. ಆದರೂ ಶಾ ಮತ್ತು ಮೋದಿಯವರಿಗೆ ಮಾತ್ರ ಯತ್ನಾಳರ ಮೇಲೆ ಒಂದು ಕಣ್ಣದ. ಇವರು ಇಲ್ಲಿಯ ಏನಪ್ಪ ಅಂದ್ರೆ ಯೋಗಿ ಆದಿತ್ಯನಾಥ್ ಆಗ್ಬಹುದಾ, ನಮ್ಮ ಪಾರ್ಟಿಗೆ ಒಂದು ಆಸ್ತಿ ಆಗ್ಬಹುದಾ ಅಂತೇಳಿ ಏನೂ ಗೊತ್ತು. ಒಟ್ಟಿನಲ್ಲೇ ಮೊದಲಿನಷ್ಟು ಗಟ್ಟಿಯಾಗಿ ನಿಲ್ತದಪ್ಪ ವಿಜಯೇಂದ್ರ ಅವರ ಅಧ್ಯಕ್ಷಗಿರಿ ಅನ್ನೋದು ಭಾಳ ಹೇಳೋದು ಕಷ್ಟ. ಒಟ್ಟಾರೆಯಾಗಿ ಕುರ್ಚಿಗೆ, ರಾಜ್ಯಾಧ್ಯಕ್ಷ BJP ಕುರ್ಚಿಗೆ ಮಾತ್ರ ವಿಜಯೇಂದ್ರ ಅವರು ಎರವಲಾಗ್ತಾರ, ಹೊರಗೆ ಹೋಗ್ತಾರ, ಏನು ಮಾಡ್ತಾರ ನೋಡೋಣ ಮುಂದಿನ ಏನಾಗ್ತದೆ ಅಂತ ಹೇಳ್ತಾ, ಇದು ಇಲ್ಲಿವರೆಗಿನ BJP ಡೆವಲಪ್ಮೆಂಟ್. ಮುಂದಿನ ಮತ್ತು ಡೆವಲಪ್ಮೆಂಟ್ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.